ಐವರ ಕಾಂತಿ ಎನಿಸಿರೆ ಐವರ ಕಾಂತಿ ಕಳೆದ ಪರಿಭವ ಸರಿಸಿದ ಜೀವ ಕಳೆದ ಪರಿಭವ ಕೃಷ್ಣ, ದೀನ ದಯಾನಿದೆ ವಾಸುದೇವ, ನಿನ್ನ ಹೊರತು ಗತಿಯಾರು ಎನಗೆ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುರುಳ ದುಶ್ಶಾಸನಿಂದಾದಂತಹ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಭಿಕ್ಷುಕಿಯಂತೆ ಅಲದದ್ದು ಆಯಿತು. ಕಂದ ಕಳ್ಳನಂತೆ ಆ ಕೀಚಕನ ಭಂಗವನ್ನೂ ಸಹಿಸಿದೆ. ಇನ್ನು ನನ್ನ ಕಷ್ಟ ಕಾರ್ಪಣ್ಯಗಳು ಕಳೆದು ಕೊನೆಗೆ 2 ದಿನ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಏನೇನನ್ನು ಬರೆದಿದೇವ, ಏನೇನನ್ನು ಬರೆದಿದೆ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡೆ ದುರಾತ್ಮರವರನ್ನು ಒಲಿಸಿದೆ ನಾ ಪ್ರಣದೆ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡೆ ದುರಾತ್ಮರವರನ್ನು ಒಲಿಸಿದೆ ನಾ ಪ್ರಣದೆ. ಎನ್ ವೈರಿಗಳವರನ್ನು ಸಿಗುವೆ ನಾ ಪ್ರಣದೆ. ಪಾಂಚಾಲಿ, ಶ್ರೀರವರ ಎದೆಯ ಬಗೆಯಿಸಲಿದೆ ಬಿಸಿ ರಕ್ತದೊಡನೆಯಿಂದ ಮುಡಿಗಟ್ಟಿಸಿದೆ ನಾನು. ಶ್ರೀರವರ ಎದೆಯ ಬಗೆಯಿಸಲಿದೆ ಬಿಸಿ ರಕ್ತದೊಡನೆಯಿಂದ ಮುಡಿಗಟ್ಟಿಸಿದೆ. ಪಾಂಡವರ ಬುದ್ಧಿ ಎಂದರೆ ಶ್ರೀಧರೆಯೋಳು ದೇವಿ, ಪಾಂಡವರ ಬುದ್ಧಿ ಎಂದರೆ ಶ್ರೀಧರೆಯೋಳು, ಕೆಚ್ಚಲೆಯ ರಾಣಿ ಎಂದಿರದೆ ಈ ಪರಿಯೋಳು, ಕೆಚ್ಚಲೆಯ ರಾಣಿ ಎಂದಿರದೆ ಈ ಪರಿಯೋಳು. ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡೆ ದುರಾತ್ಮರವರನ್ನು ಒಲಿಸಿದೆ ನಾ ಪ್ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಕಡೆ ದುರಾತ್ಮರವರನ್ನು ಒಲಿಸಿದೆ ನಾ ಪ್ರಣದಿ. ಎನ್ ವೈರಿಗಳವರನ್ನು ಸಿಗುವೆ ನಾ ಪ್ರಣದಿ. ಪಾಂಚಾಲಿ, ಏಕೆ ನಿಷ್ಕಾರವಾಗಿ ಅಳುತ್ತಿರುವೆಯಲ್ಲ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ವಿಧಾತ, ಇಂತಹ ಪರಾಧೀನವಾದಂಥ ಸ್ತ್ರೀ ಜಾತಿಯನ್ನು
ಏಕೆ ಸೃಷ್ಟಿಸಿದೆ ಭಗವಂತ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಹೇಳಿದರೆ ಆ ನಿನ್ನ ಋಷಿಗಳು ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನು ಮಾಡಿದ ಒಂದು ದಿನದ ಅವಿವೇಕದಿಂದ ಈ ನಿಂದೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ, ಅದು ಆಗುವಾಯಿತು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲವೇ? ಅದಿರಲಿ, ನೀನು ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವಂತ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಸ್ವಾಮಿ, ಹಾಗಾದರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯೂ ಸಹ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಹಾಗಲಾದರೂ ಈ ನಿನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟುವೆ ಎಂದು ಹೇಳಿ ಸ್ವಾಮಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ ನಕ್ಕಳು. ಏನು? ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಿಗೆ ಹೋದವರು? ಮತ್ತಿನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದೆ. ಅದಿರಲಿ, ಈ ದಿನ ನೀನು ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕದಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಏ ಭಾನುಮತಿ, ಕಟ್ಟಿರುವ ಈ ನಿನ್ನ ಮುಡಿಯನ್ನು ಬಿಚ್ಚುವವರೆಗೂ ಇದೋ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನು ಕೊಟ್ಟರೆ ನೀನು ನಮ್ಮ ಸಂಗಡ ಕದವ ರಾಷ್ಟ್ರದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದಂತೇಳಿ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಮಹಾಭೀಮನ ಮಡದಿಯು ನೀನು, ಮಾಡಿದ ಪಂಥವ ನಡೆಸದೆ ಬಿಡನೆ. ಮಹಾಭೀಮನ ಮಡದಿಯು ನೀನು, ಮಾಡಿದ ಪಂಥವು ನಡೆಸದೆ ಬಿಡನೆ. ಗುರುಕುಲಾದ ಮರ ನಾಶವದಲ್ಲೇ, ಗುರುಕುಲಾದ ಮರ ನಾಶವದಲ್ಲೇ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ದುರುಳ ದುಶಾಸನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು. ದುರುಳ ದುಶಾಸನ ಒಡಲನ್ನು ಬಗೆದು ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು, ಈಗಿನ ಮುಡಿಯನ್ನು ಕಟ್ಟಿಸದಿರಲೇ, ಈಗಿನ ಮುಡಿ ಕಟ್ಟಿಸದಿರಲೇ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಅಮ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ದೇವಿ,
ದೇವಿ ಇದು ಶೃಂಗಾರಕ್ಕೆ ಸಮಯವೇ ಪ್ರಿಯ. ಆಹಾ, ಆಹಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಪ್ರಾಣೇಶ್ವರಿ ಆಗ ಯಾವಾಗ ಅದೇ ಸ್ವಾಮಿ ಆಗ ಯಾವಾಗ ಆ ಕೌರವರ ಶಿರವನ್ನು ಚಂಡಾಡಿ ಧಾರೆಗೊಳಿಸಿದಾಗ ಆಗ ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನು ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ ಸ್ವಾಮಿ, ಹಿಂದೊಮ್ಮೆ ಈ ನನ್ನ ಬಿಚ್ಚಿರುವ ಕೇಶರಾಶಿಗಳನ್ನು ಕಂಡು ಆ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನೇನನ್ನು ಹೇಳಿದ್ರಲ್ಲ ಸ್ವಾಮಿ. ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಳಿಯಲ್ಲ ಸ್ವಾಮಿ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕು ಎಂಬುದೇ ನನ್ನ ಚಿಂತೆ. ಆದರೆ ಸುಮ್ಮನೆ ಚಿಂತಿಸಿದರೆ ಏನಾದೀತು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನೇ ಕಾತುರದಿಂದ ಎದುರು ನೋಡುತ್ತಿರುವೆನು. ಧರ್ಮ ಪಾಲನೆ ಇಷ್ಟವು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೋಳ ಕೌರವನ ಬಾಳು ತಡೆದುವೆ ತಾಳು ತಾಳು ಶುಭಗತಿಯೇ. ಕೋಳ ಕೌರವನ ಬಾಳು ತಡೆದುವೆ ತಾಳು ತಾಳು ಶುಭಗತಿಯೇ. ಸೈನಿಸೆ ಈ ಪರಿಯನ್ನು ದುರದರ ಸೈನಿಸೆ ಈ ಪರಿಯನ್ನು. ದುರದಳಿಗಲೇ ಕುರುಕುಲವೆಲ್ಲವ ತಡೆಪಡೆವೆ ದುರದಳಿಗಲೇ ಕುರುಕುಲವೆಲ್ಲವ ತಡೆಪಡೆವೆ. ಕೌರವರ ಸಿಗಿದು ಮಗವೇನು, ಕೌರವರ ಸಿಗಿದು ಮಗವೇನು. ಸೈನಿಸೆ ಈ ಪರಿಯನ್ನು ದುರದರ ಸೈನಿಸೆ ಈ ಪರಿಯನ್ನು. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ಯಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಕಾರಣ ಎಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವೆನಿಸಿರುವುದು. ಪ್ರಿಯ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ನಿಲ್ಲು ಭೀಮಸೇನ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರೋನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿರುವ ಬಿರುಗೂದಲಗಳು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಿಲ್ವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ.
ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವನು. ಈ ದಾಸ್ಯವೃತ್ತಿಯು ಸಂಧಿಯ ಪ್ರಸ್ತಾಪ ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದರಿದ್ರ ಭಿಕ್ಷುಕ ದಾಸ್ಯವೃತ್ತಿ ಪಾಂಡವರ ಕಳಂಕವೆಂದು ಭಾವಿಸುವುದು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರ ಪಡೆಯಲಿಲ್ಲ. ಅಪಮಾನವು ನೀವು ಸೌಮ್ಯವಾಗಿ ಕಾಣಬಹುದು, ಆದರೆ ನಾನು ಮಾತ್ರ ಒಂದು ಗಳಿಗೆ ಸಹಿಸತಕ್ಕವನಲ್ಲ. ಇದ್ದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವಾಗಲಿ ಅಪೇಕ್ಷಿಸಿದಳು. ನಾನು ಮತ್ತು ಈ ನಮಗದೆ ಇಡೀ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪವನ್ನು ಮಾಡ್ತೀರಿ. ನನಗೆ ತೋರಿದರೂ ನಾನು ಮಾಡಿಯೇ ಬಿಡುವೆನು. ನಿಲ್ಲು ಸಹೋದರ, ನಿಲ್ಲು. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಹಳದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾತರ ಅರಳಿಸದಿರುವುದು. ಸಹೋದರ, ಹಳದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾತರ ಅರಳಿಸದಿರುವುದು. ಕಾಳಿದವರು ಮುಂದೆ ದಾಳಿಹರು ಎಂಬ ಭೀಮಾ. ಕಾಳಿದವರು ಮುಂದೆ ದಾಳಿಹರು ಎಂಬ, ಕಾಳಿದವರು ಮುಂದೆ ದಾಳಿಹರು ಎಂಬ ಹಿರಿಯರ ವಾಣಿಯು ಮರೆಯುವುದನ್ನು ಚಿತ್ತ. ಸಹೋದರ, ಹಿರಿಯರ ವಾಣಿಯು ಮರೆಯುವುದನ್ನು ಚಿತ್ತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರವ ಬಯಸುವುದನ್ನು ಚಿತ. ಬಿಡುಕೋಪವ ಮನದಿ ಸಹೋದರ, ಬಿಡುಕೋಪವ ಮನದಿ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಇದೇನು, ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾಮಿನಿ ಮನದ ಮನವನ್ನು
ಇದಕ್ಕೆ ನೀನೇನು ಹೇಳಿದೆ? ಸ್ವಾಮಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯನ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೇನು ಸ್ವಾಮಿ? ಯುದ್ಧದಂತೆಯೇ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ ಪಾಂಚಾಲಿ? ಯುದ್ಧವು ಎಂಥ ಘೋರವಾದ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನು ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವೇ ಎಂದು ಕೇಳಿ ಕಳಿಸಿದ ಆ ಕುರುಕೌರವೇಶ್ವರ ಇಷ್ಟು ಅಪಮಾನ ಸಾಲದೆಂದು ಪುನಃ ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳಿಂದ ನನಗೆ ಆ ಪ್ರಯೋಜನವಿಲ್ಲ. ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಅಪೌರುಷತೆ ನೀವೇ ಭಜಿಸಿರಿ. ಪ್ರತಿಜ್ಞೆಯಂತೆ ನಡೆಸುವ ತಂತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ನೋಡಿ, ಯದುಪತಿಯು ಇತ್ತಲೇ ನೋಡುತ್ತಾ ನಗುತ್ತಾ ಬರುತ್ತಿರುವ ಹಾಗಿದೆ. ರಾಜಸಭೆಯಲ್ಲಿ ನಡೆದಂತಹ ವರ್ತಮಾನ ಏನೆಂದು ತಿಳಿದುಕೊಂಡು ನಂತರ ಮಾಡಿ ಸ್ವಾಮಿ. ಪಾಂಚಾಲಿ, ಪರಮಾತ್ಮ, ವಾಸುದೇವ, ಘನಶ್ಯಾಮ, ಸುಂದರ, ಚಿರಪ್ರೇಮ, ಸಾ
ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ಮಂಗಳವಾಗಲಿ. ಪರಮಾತ್ಮ, ಧರ್ಮನಂದನ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧ್ಯೆ ವಿಚಾರ ನಡೆಯಿತು. ಓಹೋ, ನಡೆಯಿತು. ಇನ್ನು ನಾನು ಎಲ್ಲಿಯೂ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡೇ ಬಿಡುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಪೂರ್ಣಗೊಳ್ಳಲಿ. ನಂತರ ತಮ್ಮ ಇಚ್ಛೆ ಬಂದಂತೆ ಮಾಡುವಿರಂತೆ. ನಿಮ್ಮಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ಸಮರ್ಪಕವಾಗಿ ನಡೆಯಿತು. ನಾನಿನ್ನು ತಡೆಯಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿರಲಿಲ್ಲ ಭೀಮಸೇನ. ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ನಾನು ಅಜ್ಞಾತವಾಸನ ಅರ್ಜುನನು ಬಳೆಗಳನ್ನು ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ ಇವರಿಗೂ ಸೀರೆಗಳು ಉಡಿಸಲು ಅಪೇಕ್ಷಿಸುತ್ತಿರುವ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯನಾದ ಈ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದೇನೆ. ಅದಕ್ಕೆ ಅವರೆಲ್ಲ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿಶ್ಚಯ ಆಗಿದ್ದು ಕೃಷ್ಣ. ಅದನ್ನು ಸಾಧಿಸಿದೆ, ಬಹಳ ಚೆನ್ನಾಗಿ ಸಾಧಿಸಿ. ನಿಮ್ಮ ಸಹೋದರ ನಿಮ್ಮ ಅಪೌರುಷವರ್ತೆಯನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿರಲಿಲ್ಲ. ಯಾಜ್ಞಸೇನಿ, ನೀನು ನಿರಾಶೆಯಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸದೆ ಬಿಡೆನು. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಲೂ ಇಡಿಂಬಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಪುನಃ ನನ್ನನ್ನು ಕಾಣಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿ ಒಪ್ಪಲಾರದು. ನಿನಗೆ ಒಪ್ಪುವ ವಿಚಾರ ಒಂದಿರುವುದಯ್ಯ. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ವಿಚಾರವು ಸಂಧಿ ಆಗಿರೋದು. ಕೃಷ್ಣ, ಏನೋ ಸಂದೇಶ? ನೀನು ದುರ್ಯೋಧನ ಸಂದೇಶವನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳಲ್ಲ ಹೊರತು ನಾನು ಹೇಳ. ಇದೇನು ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಈಗ ನಿನ್ನ ಎಲ್ಲಿ ಆ ಗದಿಯನ್ನು ಕೆಲ ಸಾಲ ಕೊಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ದೂರವಿಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸಿದೆ. ಇದೋ ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗ ನೀನು ನನ್ನ ಬಂದಿ. ಈಗಲಾದರೂ ಏನೋ ಸಂದೇಶವನ್ನು ಹೇಳು. ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಅದು ಆಗಲಿ. ಜಾಗ್ರಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ಆಗಲಿ ಅಣ್ಣ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೇನಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇನಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಬಹಳ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಇರುವುದೋ ಇಲ್ಲೊಂದು ತಿಳಿಯೋಣ ಎಂದು. ಸ್ವಾಮಿ ಭೀಮಸೇನ, ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಆಗಲಿ ಸ್ವಾಮಿ. ಈಗ ಕೇಳಿ ಎಲ್ಲರೂ. ಈ ದಿನ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿಚ್ಛಿದ್ದಾರೆ. ಯಾರು ದುರಾತ್ಮರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಎಸಗಿದ. ಇಂತಹ ಕಾರ್ಯವನ್ನು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ,
ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಈ ನೀಚ ಕೃತ್ಯ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದೆ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರ ಏನು? ಇನ್ನು ಶಾಂತಿಯ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದರೆ ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರು ಸೈನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೇ ನಮ್ಮ ಉಳಿದಿರುವ ಒಂದು ದಾರಿ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳ್ರಿ. ನುಡಿದ ಕೌರವನು ವಿಡಿಂಬಾಪತಿಯೇ ಕೇಳು. ನುಡಿದ ಕೌರವನು ವಿಡಿಂಬಾಪತಿಯೇ ಕೇಳು. ಕಡೆಗೂ ಇದ್ದವ ಗೈರೆ ಕೊಡೆ ನಾನು ರಾಜ. ಕಡೆಗೂ ಇದ್ದವ ಗೈರೆ ಕೊಡೆ ನಾನು ರಾಜ. ಐವರಿಗೈದು ಕೊಡೆನು ಈ ಮನೆಗೊಂದು ನಾಮವನ್ನೇನೋ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎನ್ನುವುದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎನ್ನುವುದ. ನುಡುಗುತ್ತ ನುಡಿದ ಗೌರವನು ವಿಡಿಂಬಾಪತಿಯೇ ಕೇಳು. ಗೈರೆ ಕೊಡೆ ನಾನು ರಾಜ್ಯ. ಕಡೆಗೂ ಇದ್ದವ ಗೈರೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇರೆನೋ. ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇರೆನೋ. ಕರುಣದಿಂದ ವಿಜಯ ಕೃಷ್ಣ. ಕಾನನದ ವಾಸನೋ ಏನೆಲ್ಲ ಅನುಭವಿಸಿದೆವೋ. ಕಾನನದ ವಾಸನೋ ಏನೆಲ್ಲ ಅನುಭವಿಸಿದೆವೋ. ಸ್ವಾನಗೂ ಬೇಡ ತಂದೆ ಈ ಪರಿಯ ದಯೆಯೋ. ಸ್ವಾನಗೂ ಬೇಡ ತಂದೆ ಈ ಪರಿಯ ದಯೆಯೋ. ಹರಿ ಸಾರ್ವಭೌಮನಿನ್ನೋ ಮರೆಯಿಟ್ಟು ಬೇರೆನೋ. ಕರುಣದಿಂದ ವಿಜಯ.
ಸಾರ್ವಭೌಮನಿನ್ನೋ ಮರೆಯಿಟ್ಟು ಕರುಣದಿಂಪಾಂತೆಯ ಕೃಷ್ಣ ಕೃಷ್ಣ ಯದುಪತಿ ಪರಮಾತ್ಮ, ಧರ್ಮನಂದನ, ಹಾಗಾದರೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ ಯುದ್ಧವನ್ನು ನಾನು ಎಂದು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚಿದರೆ ಬೇಡ, ನಾನೇ ಈಗ ಕೇಳಿರಿ. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೇನೆ. ಆದರೆ ನನ್ನ ವೀರಮಾತೆಯಾದ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವೇ. ಆದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರ ನಾಶಪಡಿಸಿ ಅದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ದ್ರೌಪದಿಯ ಬಿರುಮುಡಿಯನ್ನು ಕಟ್ಟಿಸಿ ನಂತರ ಆ ದರ್ಪಿದ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಹೆಡಗಾಲಿಂದ ಒಂದು ಪುಡಿ ಪುಡಿ ಮಾಡದ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಶೂನ್ಯತೆಯ ಕೊಲ ಹೇಳಿಗಳನ್ನು ಪಾಂಡವರ ರಸಿಯ ತುರುವನು ಮುತ್ತಲ ಗಂಡ ಕೌರವರ ಗುಂಡಿಯ ಪಾಂಡವರ ರಸಿಯ ತುರುವನು ಮುತ್ತಿನ ಸಂಜ ಕೌರವರ ಗುಂಡಿಯ ಸೇರಿ ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌಡನ ಮಾಡಿರುವೆ. ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌಡನ ಮಾಡಿರುವೆ. ಶೂನ್ಯತೆಯ ಕುಲ ಹೇಳಿಗಳನ್ನು ನರಕ ಮರ್ದನ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವಾಸುದೇವ, ರಥವನ್ನೊಂದು ಸಾರಿ ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಪಾರ್ಥ. ಧನಂಜಯ 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 ನನ್ನ ಪ್ರಾಣ ಪ್ರಿಯ, ವೀಕ್ಷಿಸಿದೆಯ ರಣಭೂಮಿಯ, ವೀಕ್ಷಿಸಿದೆಯ ರಣಭೂಮಿಯ. ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ, ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ನೆರೆದಿದ ಸೈನ್ಯದ ಮಹಾಪೂರ, ನೆರೆದಿದ ಸೈನ್ಯದ ಮಹಾಪೂರ. ಜಯವ ಗಳಿಸಿದೊಡೆ ನೀನೆ ಧನ್ಯ, ಜಯವ ಗಳಿಸಿದೊಡೆ ನೀನೆ ಧನ್ಯ. ಧನಂಜಯ ಧನಂಜಯ ಶ್ವೇತವಸನಧಾರಿ ಭೀಷ್ಮ ಪಿತಾಮಹರು, ಶ್ವೇತವಸನಧಾರಿ ಭೀಷ್ಮ ಪಿತಾಮಹ ರಥರೂಢರಾಗಿಯ ದಾಟಿಯ ನೋಡು.
ಧನುಗೆ ಬಿಟ್ಟು ಜಯ ಬಸ ಧನಂಜಯ 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 ನನ್ನ ಪ್ರಾಣ ಪ್ರಿಯ ವೀಕ್ಷಿಸಿದೆಯ ರಣಭುವಿಯ ವೀಕ್ಷಿಸಿದೆಯ ರಣಭುವಿಯ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಕುರುಕ್ಷೇತ್ರದ ಸಮರಾಂಗಣದಿ ಗೆಲುವಿನ ಗುರಿಯನ್ನು ನಿರೀಕ್ಷಿಸಿ ಜಯವ ಗಳಿಸಿದೊಡೆ ನೀನೆ ಜಯವ ಗಳಿಸಿದೊಡೆ ನೀನೆ ಧನಂಜಯ ಧನಂಜಯ ಧನಂಜಯ. ನಿನ್ನ ಇಚ್ಛೆ ಅರ್ಜುನ. ಕೌರವೇಶ್ವರನ ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತಕ್ಕೆ ಉಲಿಮಿತಗೊಂಡ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ತನ್ನ ಪ್ರಿಯಕರಾದ ಕರ್ಣ ದುಶ್ವಾಸರೊಡನೆ ಅಶ್ವಾರೂಢನಾಗಿ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರೊಡನೆ ಸಂಬಳ ರಾಜ ಶಕುನಿ ಕೂಡ ಇರುವನು. ಜಯೇಂದ್ರ ತನ್ನ ಬಲಗಡೆ ಒಂದೇ ವಿಧದ ರಥದಲ್ಲಿ ಸಾಲಾಗಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಇವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಸಹ ಸೇರಿದರು. ಇವರೆಲ್ಲರ ರಕ್ಷಣೆಗಾಗಿ ಧನಂದಾರಿಯಾದ ದ್ರೋಣನು ಸ್ವಲ್ಪ ಮುಂದೆಯೇ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲಕುಲೆದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕಂಗೊಳಿಸುತ್ತಿರುವನೇ ಭೀಷ್ಮನು. ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಈತನ ನೆರೆಕೂದಿನಿಂದ ತುಂಬಿದ ಈತನ ಮಸ್ತಕದಲ್ಲಿ ವಜ್ರ ಎಂಬ ಕಿರೀಟವ ಮುಕುಟವು ಅಡಗಿರುವುದು. ಈತನೇ ನಿಮ್ಮ ಪಿತಾಮಹ ಭೀಷ್ಮಾಚಾರಿ, ಭರತವಂಶದ ಕೀರ್ತಿಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಈ ಮಹಾಪುರುಷನಿಗೆ ಒಂದು ಬಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಏಕೆ ವಾಸುದೇವ, ಏಕೆ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರು? ಜನಾರ್ದನ ಹರಿ ದೀನೋದಾರಿ, ಜನಾರ್ದನ ಹರಿ ದೀನೋದಾರಿ, ಬೇಡವಯ್ಯ ಸದನ ಹರಿ ಬೇಡವಯ್ಯ ಸದನ ಹರಿ ಬೇಡಿಕೊಂಡು ಕೈಲಿರುವ ಗಾಂಡೀವಂ ಜಾರಿತು, ಬೇಡವಯ್ಯ ಸದನ ಹರಿ ಬೇಡವಯ್ಯ ಸದನ ಹರಿ ಬೇಡಿಕೊಂಡು ಮಾಧವ ಬೇಡವಯ್ಯ ಸದನ. ಜನಾರ್ದನ ಜನಾರ್ದನ ಜನಾರ್ದನ.
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿ ದಾರಿನ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು. ಇವರ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯಾ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ಒದಿಸಲು ನನ್ನಿಂದಾಗದು. ಸ್ವಜನವದೆಯ ನನಗೆ ಸಮ್ಮತವಿಲ್ಲ. ರಥವನ್ನು ಹಿಂತಿರುಗಿಸು ದೇವ, ನನಗೆ ಯುದ್ಧವೂ ಬೇಡ. ಈ ಅಸಮಾನ ಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲೇಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಂತನಂತೆ ವರ್ತಿಸಿವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರ್ಕದ ಮಾರ್ಗವನ್ನು ಏಕೆ ಹಿಡಿಯುವೆ? ನರೆನೆಂಬ ಹೆಸರಾಗಿ ಏಡಿಯಂತೆ ವರ್ತಿಸಿದವನು ನಾನು ಸಹಿಸಲಾರೆ. ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಸಿದ್ಧನಾಗು ಪಾರ್ಥ. ಪರಮ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಕುರು ಪಿತಾಮಹರು, ಆಚಾರ್ಯ ದ್ರೋಣರು ನನ್ನ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ಹೂಡುವುದು ನನ್ನಿಂದಾಗದು. ಸ್ವಜನವದೆಯ 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಈ ಜ್ಞಾತಿ ವಧೆಗೆ ಗುರುಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ದೇವ, ನನಗೆ ಯುದ್ಧವೂ ಬೇಡ. ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಅವಲಂಬಿಸಿದಂತೆ ಮರಣವು ದೇಹದ ನಾಶ, ಆತ್ಮದ ಅವಿನಾಶ. ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ತಿಕಾದಿಗಳು ಪ್ರಾಪ್ತವಾದಂತೆ ಮಾನವನು ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಪಾರ್ಥ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಬಾರಿ ಜನಿಸಿರುವು, ಮುಂದೆಯೂ ಜನಿಸಿರುವು. ಜನ್ಮ ಮೃತ್ಯುಗಳೆರಡೂ ದೇಹ ಆತ್ಮದ 2 ಪ್ರವಾಹದ ಅಂತರಗಳಿದ್ದಂಗೆ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಅದು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾಗಿದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ ಪಾರ್ಥ. ಇದ್ದವು ಕ್ಷತ್ರಿಯನೆಯ ಧರ್ಮ, ನೀನು ಆ ಧರ್ಮವನ್ನು ಪಾಲಿಸು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ನಾಶವೋ? ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುತ್ಸಾಹ, ಸ್ವೇತ್ಸಾಹ, ಸರ್ವಾಂಗಗಳೂ ನಿಶ್ವೇಷಿತವಾಗುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಪರಮಾತ್ಮ, ಯುದ್ಧದ ಸಲುವಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ಪ್ರಭು? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮೋ ಧರ್ಮರಕ್ಷಕನಾಗಿರೇ. ಬರಿದೇಕೆ ಕಳವಳ ಪಡುವೆ? ಧರ್ಮರಕ್ಷಕನಾಗಿರೇ. ಬರಿದೇಕೆ ಕಳವಳ ಪಡುವೆ? ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಿಂದ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಕಾರಿ ಪಾರ್ಥ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮ ಪಾಲನೆಯ ಉಲ್ಲಂಘನೆಯ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಬಾಜನೆನಿಸುವೆ. ನಿನ್ನಂತಹ ಅಸಂಭಾವ್ಯವನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರವಾದದ್ದು. ಶತ್ರುಗಳು ಏಡಿ ಎಂದು ಜರಿಯರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸು ದೇವ. ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ಅನಿರ್ದಿಷ್ಟ ಕರ್ಮವನ್ನು ಅನುಸರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ರಾಜ್ಯ ಮಾರ್ಗವಾಗಿ ನಡೆಸುವುದೇ ಮಾನವನ ಧರ್ಮ. ಹೂಡು ಅಸ್ತ್ರಗಳನ್ನು ಕರ್ಮಯೋಗಿ ಎನಿಸು. ಯುಹದಲ್ಲಿ ಕೀರ್ತಿಯನ್ನು, ಪರರಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ.
ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ಕರ್ತವ್ಯವೇನು? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನಿಸಿರುವು, ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾಸರನು, ಅವ್ಯವಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮ ನಾಶವಾಗಿ ಅಧರ್ಮ ಉದ್ಭವವಾಗುವುದೋ ಅಂದೇ ನಾನು ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಜೀವನದ ಗುರುತುಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಏ ಭರತ ವಂಶಜ, ಆವಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದಲ್ಲಿರುವ ಪರಮಾತ್ಮನಾನೇ, ಆದಿ ನಾನೇ, ಅಂತ್ಯ ನಾನೇ, ಅಚಿಂತ್ಯ ನಾನೇ, ಅದಮ್ಯ ನಾನೇ, ಅಗೋಚರ ನಾನೇ, ಆತ್ಮ ನಾನೇ. ಸರ್ವ ಮೃಗ ಗಗರ ಜೀವ ಸಂಕುಲವು ನನ್ನೊಳಗೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾಮಿರ್ಮಾ ಭವತಿ ಭಾರತ, ಅಭ್ಯುದ್ಯಾ ನನ್ನ ಧರ್ಮಸ್ಯ ತದಾತ್ಮಾನಂ ಸೃಜಯಂ. ಪವಿತ್ರಾಣಾರ್ಥ ಸಾಧೂನಾ ವಿನಾಶಾಯ ದುಷ್ಕೃತ, ಧರ್ಮ ಸಂಸ್ಥಾಪನಾರ್ಥಾಯ ಕಿರೀಟಿ, ನಾನು ಮಾಯಾರೂಪಿ, ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚವನ್ನೇ ದಾರುಣ ಮಾಡುವೆನು. ಜಲಮಯವಾಗಿ ಪ್ರಾಣಿಗಳಿಗೆ ಜೀವ ತುಂಬುವೆನು, ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ಇಡೀ ವಿಶ್ವವನ್ನೇ ವ್ಯಾಪಿಸುವನು. ಮನೋಬುದ್ಧಿ ಅಹಂಕಾರವೆಂಬ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥನದಲ್ಲಿ ಬಿಡುವೆನು. ಬಹು ರೂಪಾತ್ಮಕವಾದ ಈ ಪ್ರಪಂಚದ ಪ್ರಭಾವ, ಪ್ರಳಯ, ವಿನಾಶಗಳಿಗೆ ಕಾರಣನು ನಾನು. ಸರ್ವಂತರ್ಯಾಮಿ, ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಗಳ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರಪೋತ್ಥವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರಲ್ಲಿ ಕಾಂತಿಯು ನಾನು. ದೇವತೆಗಳಿಗೆ ಇಂದ್ರನು, ವೇದಗಳಲ್ಲಿ ಶಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃದುವು ಆಗಿರೋನು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಘೋರ. ಇವುಗಳ ಅಲ್ಪದಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿಗಳು ಪ್ರಳಯವಾಗುವ ತೊಡಗುವ ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು, ಅಂಧಕಾರವೂ ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಟಾಸ್ತು ಪಾರ್ಥ. ನಾರಾಯಣ ಹರಿ ಶೌರಿ
ದಾಸರನು ರಚಿಸೋ ಪತಿವಾಹನ ಲಕ್ಷ್ಮೀ ಶರಣದಾಸರನು ರಚಿಸೋ. ತಟಾಸ್ತು ಪಾರ್ಥ. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರದು. ಪ್ರಭು, ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ಪೂರ್ತಿ ಇಲ್ಲ. ಈ ಕರುಣಾಮಯನೇ, ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ. ಗೋಪಿಕಾ ವಲ್ಲಭ, ಲಲನಾಚಿತ ರಂಜಕವಾದ ನಿನ್ನ ಸುಧಾಮಧುರವಾದ ಮಂದಹಾಸ ಗಂಭೀರ ಸುಹಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಖ. ನನ್ನ ಶಂಕು ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ನಾನು ಸಾಗರ ಮಧ್ಯದಲ್ಲಿ ಪ್ರಶಾಂತ ಜಲರಾಶಿಯಲ್ಲಿ ಗಂಭೀರವಾಗಿ ಸಾಗುವ ನಾದದಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪ್ರತಾಪವಾಗದಂತೆ ದಡವನ್ನು ಸೇರಿಸಲು ನಾನು ಕರುಣಾಧಾರಕನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮಡಗಿಸು ಸಮರ ಗೀತೆಯನ್ನು. ಆಜ್ಞೆ ಮಾಧವ. ಕೊಡ್ರಿ ಅವ್ರ ಕೈಗೆ. ಇದೇ ಸೈನ್ಯ ಗುರುಕುಲ ಕಳಂಕ ಸ್ವರೂಪದವರು, ಗುರುಕುಲ ಕಳಂಕ ಸ್ವರೂಪದವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು, ಗುರುಪಿತ ಮಹರು ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮ, ಬೆದರದ ನೀನಿ ಕದನವ ಮಾಡೆ, ಬೆದರದ ನೀನಿ ಕದನವ ಮಾಡೆ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕಳಂಕ ಸ್ವರೂಪದವರು, ಗುರುಕುಲ ಕಳಂಕ ಸ್ವರೂಪದವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಸೈನ್ಯ ಸೈನ್ಯ ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸದಾ ದ್ರೋಣನೇ ಧನುರ್ಧಾರಿಯಾಗಿ ನಿಂತರು. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣ ಅರ್ಜುನರು ಯುದ್ಧದ ಮತ್ತೊಂದು ಸ್ಪರ್ಶದಲ್ಲೂ ಮಹಾರಥಿಕರಲ್ಲಿ ಓಡಾಡುತ್ತಿರೋ, ಅವರು ಬೇಗ ಹಿಂದಿರುಗುವಂತಿಲ್ಲ ಅಗ್ರಜ. ಹಾಗಾದರೆ ಇದಕ್ಕೆ ಉಪಾಯವೇನು ಭೀಮಸೇನ? ನಾವು ಜಾಗ್ರತೆಯ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಿತವು ಖಂಡಿತ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ? ಎಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ಪಾಂಡವರಿಗೆ ಅಪಜಯವೇ? ನನ್ನ ಪೂಜ್ಯ ತಂದೆ ಕಪಿಧ್ವಜನು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಅಭಿಮನ್ಯು, ದ್ರೋಣನ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಬಿಡ ಚಿಂತೆಯನ್ನು ತಡವ ಮಾಡದನಿಗೆ ಕೊಡುನಿ ಅಭಯ. ಬಿಡ ಚಿಂತೆಯನ್ನು ತಡವ ಮಾಡದನಿಗೆ ಕೊಡುನಿ ಅಭಯ. ಬಿಡಿದು ದ್ರೋಣನಾಗಿರುವ ಭೇದಿಸಿ ಕಳೆದು ವೈರಿಯ ಚಿರಗಳ ಎನಿಗೆ. ಬಿಡಿದು ದ್ರೋಣನಾಗಿರುವ ಭೇದಿಸಿ ಕಳೆದು ವೈರಿಯ ಚಿರಗಳ ಎನಿಗೆ. ರಣದೊಳಗೆ ಕಣಕಿದರೆ ಕರಳುಗಳ ಬಗದಿಡುವೆ. ರಣದೊಳಗೆ ಕಣಕಿದರೆ ಕರಳುಗಳ ಬಗದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡದನಿಗೆ ಕೊಡುನಿ ಅಭಯ. ಬಿಡ ಚಿಂತೆಯನ್ನು
ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ಆ ವ್ಯೂಹವನ್ನು ನಾನು ಭೇದಿಸುವನು. ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ನೀನು ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ. ಮಗು, ನಾವೆಲ್ಲ ಜೀವಿಸಿದ್ದು ದುಸಾಧ್ಯವಾದ ಕೆಲಸಕ್ಕೆ. ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳಿವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅಂದು ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬವಾಗಿ ಬಿಂಬಿಸುತ್ತಿದೆ. ಅಂದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರತೆಯು ಆನಂದ ಶೃಂಗಾರವನ್ನು ಸುರಿಸಲಿ. ಯೋಗ್ಯ ನರಸವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತನು. ಅದರ ಅವಕಾಶ ಈಗ ಉಪಾಯಕ್ಕೆ ಬಂದಿದೆ. ತಂದೆಯೇ, ನನ್ನನ್ನು ತಡೆಯಬೇಡ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮಾನಿಯ ಪ್ರಾರ್ಥನೆ ನಿರಾಕರಿಸಬೇಡ. ವೀರ ಬಾಲಕರ ವೀರವೇಷ ಅಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ಅಭಿಮನ್ಯು ಸೈನ್ಯವನ್ನು ತೆಗೆದುಕೊಂಡು ಚಕ್ರವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಚಿನ್ನ ಭಿನ್ನ ಮಾಡಿ ಬರುವೆವು. ಅನಿರೀಕ್ಷಿತ ಒದಗಿದ ಈ ಸಮಯವನ್ನು ನಾವು ಬಿಡುವುದು ಅನಿಶ್ಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧರಂಗದಲ್ಲಿ ಒಂದು ಕ್ಷಣವೂ ಈತನನ್ನು ನೀನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಬಂದು ಸೇರಲಿ. ಈ ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವು ನಿನ್ನ ಪಾಲಿಗೆ ಪುಷ್ಪಯುಗವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿ ಹೋದು ದೊಡ್ಡಪ್ಪ. ನಡೆ ನಡೆ ದೊಡ್ಡಪ್ಪ, ನಡೆ ಕುಮಾರ, ನಡೆ.
ಮನಕ್ಕೆ ಸ್ವರಗೀತೆ ಆಡಿ ಮರೆಯುವೆ ಬಾ ಕುಣಿತ ನಲಿಯುವ ಜಗವನ್ನೆಲ್ಲ ಆಡುವೆ ಬಾ ರಾಣಿ ಸ್ವರ ಸಂಗೀತದವಾಣಿ ಮನದೈತೆ ಚಿನ್ಮಯ ಗುಣವೇ ನೀನೆ ಓ ರಾಣಿ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದದು ಯೋಗದ ಸಿರಿಯೇ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದದು ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಹುಗರಿಯ ನಯನ ಕಂಗೊಳಿಸುವ ನವಿಲ ಹುಗರಿಯ ಕುಣಿಯುವೆನು ತಾಳಿಗೆ ನಲಿಯುವೆನು ರಾಗದಿ ಸ್ವರಗೀತೆ ಹಾಡಿ ಮರೆಯುವೆನು ಕುಣಿಯುತ್ತ ನಲಿಯುತ್ತ ಜಗವ ಮರೆತಿರ ಆಡುವ ಬಾರ ಓ ರಾಜ ಕವಿಯ ಮೃತಯು ಸಹಜ ಆಗಿನ ಹೃದಯದ ಸ್ವರ್ಣ ಧ್ವಜ ಓ ರಾಜ ಪ್ರಿಯೆ ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಿಂದ ಕಾಯ್ತಿದೆ ಅದೀಗ ಲಭಿಸಿದ ಸ್ವಾಮಿ. ಹೌದು ಪ್ರಿಯೆ ಸುಂದರಿ ನಿನ್ನ ದೇವನ ಸಂದರ್ಶನವೇನೋ ಹೊಂದಿದೆ ಆದರೆ ಅವನ ಸನ್ನಿಧಿಯನ್ನು ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಈ ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ನನಗಾಗಿ ಇನ್ನೇನಿರುವುದು? ನಿನ್ನ ಹೃದಯದ ಪ್ರೇಮ ನಿಮ್ಮದೇ ಅಲ್ಲವೇ ಸ್ವಾಮಿ, ಅದನ್ನು ಪುನಃ ಕೊಡಬೇಕೆ ನಾನು? ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ನಡೆಯಂತ ಗಾಂಭೀರ್ಯ ನಡೆಯಂತ ಚಾತುರ್ಯ ಎಂತ ಸೌಂದರ್ಯ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಹೃದಯದ ಮೇಲೆ ಸುಳಿಯಾಗಿ ನಮಗೆ ಬಾಳಿಗೆ ಬೆಳಕಾಗಿ ಹೃದಯದ ಮೇಲೆ ಸುಳಿಯಾಗಿ ನಮಗೆ ಬಾಳಿಗೆ ಬೆಳಕಾಗಿ ಬೆಳಗಿದೆ ಬಾಳನ್ನು ಸಖಿಯಾಗಿ ಬೆಳಗಿದೆ ಬಾಳನ್ನು ಸಖಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಪಮದ ಪಮಗಪ ದಪಮದ ಸರಿನಿಸ ದಪಮದಾದ ಪಮಗಪ ದಪಮದಾದ ಸರಿನಿವಾಸ ಬೈದವನೇ
ನಾನದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಇಲ್ಲೂ ನೋಡು ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಕಾಂತಿಯಿಂದ ಪ್ರಕೃತಿಯನ್ನು ನೆಲೆಸುವುದು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಪ್ರತಿದಿನವೂ ಹೊಸ ಗಾನದಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ನಿಜವೇ? ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ. ಪ್ರೇಮ ಸಜೀವಿನಿ ಹೃದಯೇಶ್ವರಿ. ನೆನ್ನೆಯ ತ್ರಿಕೋಶದಿಂದ ಗಂಗಾರಾದೆವು, ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸಮಯದಲ್ಲಿ ನಿನ್ನ ಪುನಃ ಪೂಜಿಸಬೇಕೆಂಬುದೇ ನನ್ನ ಬಯಕೆ ಉತ್ತರ. ಸ್ವಾಮಿ, ಈ ನನ್ನ ದೇವರೇ ಪೂಜೆಯನ್ನು ಬಯಸಿದ ಮೇಲೆ ನಿನ್ನ ಭಕ್ತ ನಿರಾಕರಿಸುವಳೆ ಬರುವರಾಗಿ ಸ್ವಾಮಿ. ಪ್ರಾಣೇಶ್ವರ, ನಾನೇ ನನ್ನ ಕೈಯಾರ ಕಟ್ಟಿದ ಸುಮಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಲಾಗು ದೇವ. ದೇವರು ಪ್ರಸನ್ನನಾಗಿ ಮನಸೋ ನಲ್ಲ ನಿನಗೆ ಬಿಡುಮೋನ ಬಾಲ ಬಯಸಿರುವೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣವಲ್ಲವ ಓ ಬಯಸಿರುವೆ. ಮನಸೋತಿನ ಈ ದಿನ ನಾನು ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಪಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಪ್ರಾಣೇಶ್ವರ, 4 ದಿನಗಳು ಆ ಯುದ್ಧದಲ್ಲಿ ಇರುವಿರಿ. ಈ ದಿನದ ಮಾತ್ರ ನನ್ನೊಡನೆ ಕಾಲ ಕಳೆಯಬಾರದು ನೀವು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು ಪ್ರೇಯಸಿ. ಆ ಯುದ್ಧಕ್ಕೆ ಹೋಗಲೇಬೇಕಾದರೆ ಮೊದಲು ನಿಮ್ಮ ಸಂಗಡ ನಾನು ಬರುವೆನು. ಆ ದಿನ ನಿಮ್ಮ ತಾಯಿಯವರು ತಂದೆಗೆ ಸಹಾಯ ಮಾಡಿರಂತೆ ನಾನು ಬಂದು ಸಹಾಯಕಳಾಗುವೆನು ಸ್ವಾಮಿ. ಯುದ್ಧರಂಗವು ಮನ ದಾಸಿ ನಿನ್ನ ಬಯಸುತ್ತಿ ಬಾ ಸುಂದರ.
ಬೆಳಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರತಾಗೆ ನಂದಿಗೆ ಮನದಾಸೆ ನಿನ್ನು ಬಯಸುತ್ತಿದೆ ಸುಂದರಿ ಮನದಾಸೆ ನಿನ್ನು ಬಯಸುತ್ತಿದೆ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನದಾನಂದವ ನೀಡುವಾರೆ ಮನದಾಸೆ ನಿನ್ನು ಬಯಸುತ್ತಿದೆ ಸುಂದರಿ ಆ ದಿನ ತಾಯಿ ಅಸ್ತ್ರಧಾರಣವಿಲ್ಲದೆ ಯುದ್ಧ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಬಾಣ ಎಲ್ಲೈತೆ? ಎಲ್ಲಿಟ್ಟಿರಿದ್ರಿ ಸ್ವಾಮಿ? ಕಾಣಿಸುತ್ತಾನೆ ಇಲ್ಲವಲ್ಲ. ಇರಲಿ ಸ್ವಾಮಿ, ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಂತಿದೆ, ಇದನ್ನು ನಾನೇ ಈಡೇರಿಸಲಿ ಪ್ರಿಯ. ಆಹಾ ಅಬ್ಬಬ್ಬ, ಇದು ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಇನ್ನೇನು ಸ್ವಾಮಿ ಅದು? ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆರಿಸಿ ತಂದಿಟ್ಟ ಹೂಗಳನ್ನು ಎದೇರಿಸು. ರತಿಗೊಂಡ ಚಂಚಲ ರೂಪ ಬಾಣಗಳನ್ನು ಹೂಡು. ಮನ್ಮಥ ತಾಯಿ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಪ್ರಾಣೇಶ್ವರ, ಉತ್ತರ ಒಂದೇ ಉಸ್ಲಿಗೆ ಎಷ್ಟು ಸುಳ್ಳಿನ ಮಾತುಗಳು ಸ್ವಾಮಿ ನಿಮ್ಮದು. ಕಾಂತೆ ನಿನ್ನ
ನಯಮನವು ಮೋಹಿಸಲೆನ್ನನೆ ಅಡಿ ಮಾಡುವವೇನೆ ನಿನ್ನೆ ಕರೆಗಳು. ಕಾಂತೆನಿ ನಯಮನವು ಮೋಹಿಸಲೆನ್ನನೆ ಕಾಂತೆನಿ ನಯಮನವು ಮೋಹಿಸಲೆನ್ನನೆ ಅಡಿ ಮಾಡುವವೇನೆ ನಿನ್ನೆ ಕರೆಗಳು ಅಡಿ ಮಾಡುವವೇನೆ ನಿನ್ನೆ ಕರೆಗಳು. ಬಾರೆ ರೂಪಶ್ರೀ ಸನಿಹ ಬಾರೆ ಪ್ರೇಯಸಿ. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದದ್ದಾಗಿ ಈಗಲೂ ನೀನು ನೆಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿದ್ದರೆಂಬೇ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನಿಯಾದ ವಿಧಾತನೇ ಬೇರೆ, ಹಾಸ್ಯ ಪ್ರಿಯ ಕಲಾವಿದೆಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನಾದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನು ಇಬ್ಬರು ಉತ್ತರ ನಿರ್ಮಿಸುವನು. ಇಲ್ಲಿಯವರೆಗೂ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದೆ. ಈಗ ವೀರಸತಿ ವೀರಾಂಗನೆಯಾದ ಮತ್ತೊಂದು ಉತ್ತರ ನೋಡಿ. ಯುದ್ಧವು ಕ್ಷತ್ರಿಯ ಧರ್ಮದ ಪಾಲನೆಯನ್ನು ಮಾಡಿ ಸ್ವಾಮಿ. ಸಂತೋಷ ಚಿತ್ತಾಳಾಗಿ ನನ್ನನ್ನು ಕಳಿಸಿಕೊಳ್ಳಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ಪ್ರಚನ್ನವಾದ ದುಃಖವನ್ನು ಈ ನನ್ನ ಮನಸ್ಸೇ ಮರೆ ಮಾಡಿಕೊಂಡು ಮುಖದಲ್ಲಿ ಯಶವನ್ನು ಸೂಚಿಸುತ್ತಾ ಈ ನನ್ನ ಸ್ವಾಮಿಯನ್ನು ನಾನೇ ಕಳಿಸುವೆನು. ಹಾಗಾದರೆ ನಾನು ನೋಡುವುದೇನನ್ನು ಈಶ್ವರ? ಸ್ವರ್ಣದ ಪುತ್ತಲಿಯಲ್ಲಿ ಶಿರೀಷದ ಮರ್ದವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ,
ಇಹ ಸಂಸಾರದ ದುಃಖದಲ್ಲಿ ಸೌಂದರ್ಯದ ಆನಂದ ಕೇಳಿ ನೀನು ಧನ್ಯರು. ಉತ್ತರ ಆರಿ ರತ್ನಳಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರಲ್ಲವೇ? ಆ ಕೀರ್ತಿ ಗೌರವವಿಲ್ಲ ನಿಮ್ಮ ಸಂಪತ್ತಲ್ಲವೇ ಸ್ವಾಮಿ? ಆದರೆ ಅವರಿಗೆ ಯಾವ ಗೌರವವೂ ನಿನಗೆ ಯಾವ ಗೌರವವೂ ಇಲ್ಲವೇ? ಅದೆಷ್ಟೊಂದು ಜನ ಮಾತೆಯರು ವೀರಪತ್ನಿಯರು ತಮ್ಮ ದುಃಖ ವೇಗವನ್ನು ಭೂಮಿಗುದುರಿಸದೆ ಪತಿ ಪತ್ನರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಪ್ರಾಣೇಶ್ವರ ರಣರಂಗದಲ್ಲಿ ಕಾದಾಡಿದ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಲಾಗದ ಮಡಿದಿಯಾರು? ಶತ್ರುವಿನ ಮಧ್ಯ ಪುತ್ರನ ಸಾಹಸವಣ್ಣಿಯ ಮಾತುಗಳನ್ನು ಕೇಳಿ ಆನಂದ ಭಾಷವ ಸುರಿಸದ ಮಾತ್ಯಾರು? ಈ ಪುರುಷನ ಗೌರವೇ ನಾರಿಯ ಜೀವನ ಸರ್ವಸ್ವವೇ ಸ್ವಾಮಿ. ಹಾಗಾದರೆ ಈ ರಣರಂಗದ ಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿ ಸ್ವಾಮಿ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ನಿನ್ನ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಏನಾದರೂ ಭೂಮಿಗೆ ಬಿದ್ದರೆ ಈ ನನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣಕ್ಕೆ ಅರ್ಪಿಸುವೆ. ಉತ್ತರ ವೀರಸತಿ ಪತಿಯಾಜ್ಞೆಯ ದೇವರಾಜ್ಞೆಯಲ್ಲವೇ ಸ್ವಾಮಿ? ಇನ್ನು ನನಗೆ ಅಪಜಯವಿಲ್ಲ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ರಣರಂಗದಲ್ಲಿ ಭೂಷಿತನಾಗಿ ರಣರಂಗವನ್ನು ಬೆಳಗುವನು. ನನಗೆ ಇನ್ನು ಅಪಜಯವಿಲ್ಲ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಈಶ ಮಹೇಶಗೆ ಶುಭ ಮಂಗಳಂ ಪಾರ್ವತಿಪತಿಗೆ ಶುಭ ಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ ಪಾರ್ವತಿಪತಿಗೆ ಶುಭ ಮಂಗಳಂ.
ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ ಶಾರದ ಪತಿಗೆ ಶುಭ ಮಂಗಳಂ. ಚತುರ್ಮುಖನಿಗೆ ಶುಭ ಮಂಗಳಂ ಶಾರದ ಪತಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಯಾದವರಾಯಗೆ ಜಯ ಮಂಗಳಂ ಇದು ಕುಲನಂದಗೆ ಶುಭ ಮಂಗಳಂ. ಯಾದವರಾಯಗೆ ಜಯ ಮಂಗಳಂ ಇದು ಕುಲನಂದಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ.